ಅಣ್ಣ ಏನೋ ಒಂದು ಮಾಡ್ತಿದ್ದಾರಲ್ಲ ನೋಡಿ, ಅವರಿಗೆ ಗಣಿತದಲ್ಲಿ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ಹಾಗಾಗಿ ಅವನಿಗೆ ಆ ಥರ ಎಲ್ಲ ಮಾಡ್ತಾನೆ. ನೀವು ಈ ಥರ ಆಸಕ್ತಿ ಬೆಳೆಸ್ಕೋಬೇಕು. ಓದೋದು ಬರೆಯೋದು ಚೆನ್ನಾಗಿ ಮಾಡೋದ್ರ ಜೊತೆಗೆ ಈ ರೀತಿ ಬೇರೆ ಆ್ಯಕ್ಟಿವಿಟೀಸು ಇದ್ದರೆ ಮೈಂಡಿಗೆ ಚೆನ್ನಾಗಿ ಅನಿಸುತ್ತೆ. ಅರ್ಥ ಆಯ್ತಾ? ಜನರಲ್ ನಾಲೆಜ್ ಇಂಪ್ರೂವ್ ಆಗುತ್ತೆ. ಈ ರೀತಿ ಪ್ರಶ್ನೆಗಳು ಬರ್ತವೆ ಪರೀಕ್ಷೆಗಳಲ್ಲಿ, ನವೋದಯ ಇಂಥ ಪರೀಕ್ಷೆಗಳಲ್ಲೆಲ್ಲ ಈ ಥರ ಪ್ರಶ್ನೆಗಳು ಬರ್ತವೆ. ಏನೋ ಮಾಡ್ತಿದ್ದಾನೆ ನೋಡಿ, ಅದನ್ನೇ ಮಾಡ್ತಿದ್ಯಾ? ಬೇರೆ ಹ್ಞೂ. ಏನಿಲ್ಲ, ಈ ಕಡ್ಡಿ ತೆಗೆದ್ನ. ಹಾಂ, ಅದೇ ಕಡ್ಡಿಲಿ ಆನ್ಸರ್ ಬರೀಬೇಕಾ? 12 ಬರಿಬೇಕು. 12 ಬರಿಬೇಕು ಮ್ಯಾಮ್. ಇಲ್ಲಿ ಇದೇ ಕಡ್ಡಿ ಬಳಸ್ಕೊಂಡು ಎರಡೇ ತೆಗಿಬೇಕಂತೆ, 12 ಬರಿಬೇಕಂತೆ. ಕಡ್ಡಿ ತೆಗೆದಿರ್ತೀವಿ ಅಲ್ಲ ಮ್ಯಾಮ್, ಅದರಲ್ಲೇ 12 ಬರಿಬೇಕು ಮ್ಯಾಮ್. ಎಷ್ಟು ಕಡ್ಡಿ ತೆಗಿಬೇಕು? 2. ಇದರಲ್ಲಿ ನೋಡ್ರಪ್ಪ 8 8 ಅಂತಿದೆ. ನೀವು ಏನಾದ್ರು ಮಾಡಿ ಆ ಕಡೆ 12 ಬರಬೇಕಂತೆ, 2 ಕಡ್ಡಿ ತೆಗಿಬೇಕಂತೆ. ಯಾರಿಗಾಗುತ್ತೆ? ನನಗೆ. ತೆಗಿ ನೋಡೋಣ. 12 11 ಅಲ್ಲ, ಆಯ್ತು. 2 ಕಡ್ಡಿ ತೆಗಿಬೇಕಾ? ಯಾರು ಮಾಡ್ತೀರಾ? ನಿಂಗೆ ಬರಲ್ಲ, ಬರಲಿಲ್ಲ. ಈಗ ಒಂದ್ಸರಿ ಟ್ರೈ ಮಾಡಿದೆ. ಯಾರು ಮಾಡ್ತೀರಾ? ನೀನೇ ಮಾಡು. ಯಾರು ಮಾಡಲ್ಲ. ಯಾರು ಮಾಡ್ತೀರಾ ಅಂತ ಕೇಳಿದ್ರೆ ಬರಲ್ಲ ಅಂತ ಹೇಳಬೇಕು ಬರದೇ ಇದ್ದವರು. ಹ್ಞೂ, ಇದು 12 ಮ್ಯಾಮ್. ಕಡ್ಡಿ ಬೇಕು ಮ್ಯಾಮ್. ಕಡ್ಡಿ 12 ಮ್ಯಾಮ್ ಬರೀಕ್ ಮ್ಯಾಮ್. 12 ಬರೀ ಕಡ್ಡಿ ಬೇಕು ಮ್ಯಾಮ್. ಪೆನ್ಸಿಲಲ್ಲೇ ಬರೀಬೋದು. ಇಲ್ಲಿ ಬರ್ತಿದ್ದಾರೆ 6 + 12. 6 + 2 12 ಮ್ಯಾಮ್. 6 + 6 12 ಆಗುತ್ತೆ. ಆದರೆ ನೀನು 2 ಕಡ್ಡಿ ತೆಗೆದು 2 ಕಡ್ಡಿ ಬರೀಬೇಕು ಅಂತ ಹೇಳಂಗಿಲ್ಲ ಅವಾಗ. ಹಾಂ, ಇಲ್ಲಿ 2 ಕಡ್ಡಿ ಮಾತ್ರ ತೆಗಿಬೇಕು, 12 ಕಡ್ಡಿ ಬಳಸ್ಕೋಬೋದು ಅಂತ ಹೇಳ್ಬೇಕು ನೀನು. ಅರ್ಥ ಆಯ್ತಾ? ಇನ್ನು 2 ಕಡ್ಡಿ ಅಲ್ಲ, 12 ಬರೀಬೇಕು ಅಂದರೆ ಎಷ್ಟು ಕಡ್ಡಿ ಬೇಕಾಗುತ್ತೆ ನೋಡಿ? 1 2 3 4 5 ಕಡ್ಡಿ ಅಂದರೆ 5 + 1 6 ಕಡ್ಡಿ ಬೇಕಾಗುತ್ತೆ. ಆ ಕಡೆ 12 ಬರೀಬೇಕಂದ್ರೆ ಎಷ್ಟು ಕಡ್ಡಿ ಬೇಕಾಗುತ್ತೆ? ಅರ್ಥ ಆಯ್ತಾ? ಹಂಗೆ ಮಾಡೋದಕ್ಕಿಂತ ನೀನು ಏನು ಮಾಡಬೇಕು, 12 ನೀನೇ ಬರೆದು ಬಿಡಬೇಕು. ಆಯಿತಾ? ಹಾಂ, ಇದರಲ್ಲಿ 2 ಕಡ್ಡಿ ತೆಗೀರಿ, 12 ಮಾಡಿ ಅಂತ ಹೇಳಬೇಕು. ಅರ್ಥ ಆಯ್ತಾ? ವೆರಿ ಗುಡ್. ಆದರೂ ಇಷ್ಟು ಐಡಿಯಾ ಉಪಯೋಗಿಸಿದನಲ್ಲ, ಕ್ಲಾಪ್ ಹಾಕಿ ಅವನಿಗೆ. ವಿಷ್ಣು ಕ್ಲಾಪ್ ಹಾಕಿ. ಆದರೆ ಹೇಳೋದನ್ನು ಸರಿಯಾಗಬೇಕು ನೋಡಿ. ಇಲ್ಲಿ 2 ಕಡ್ಡಿ ಮಾತ್ರ ತೆಗಿಬೇಕು, ಅಲ್ಲಿ 12 ಬರಬೇಕು. ಎಲ್ಲ ಇಲ್ಲೇ ಇದರಲ್ಲಿ 2 ಕಡ್ಡಿ ತೆಗೀರಿ, 12 ಮಾಡಿ ಅಂತ ಹೇಳಬೇಕು. ಈಗ ಇನ್ನೊಂದು ಕಡ್ಡಿ ತರೋಗಿಲ್ಲ, ಹೇಳ್ತೀನಿ. ಈಗ 8 + 8 12 ಆಗುತ್ತಾ? ಇಲ್ಲ ಅಲ್ವಾ? ನೀವು ಏನಾದರೂ 2 ಕಡ್ಡಿ ತೆಗಿಬೇಕು. ಇದರಲ್ಲಿ 2 ಕಡ್ಡಿ ತೆಗೆದ್ರೆ ಅಲ್ಲ ಉತ್ತರ 12 ಬರಬೇಕು. ಆ ರೀತಿ ಮಾಡಬೇಕು. ಈಗ ಯಾವ್ಯಾವ 2 ಕಡ್ಡಿ ತೆಗಿತೀರಾ? ವಿಷ್ಣು ಬಿಟ್ಟರೆ ಬೇರೆ ಯಾರು ತೆಗಿತೀರಾ? ಅಂಕಿತ ತೆಗಿವಾ. ಅಂಕಿತ ಕ್ಲಾಪ್ ಹಾಕಿ ನೋಡಿ. ಇದಕ್ಕೆ ತೆಗೆದು 6 ಆಯಿತು, ಇದು 6 ಆಯಿತು. 6 + 6 12 ಆಯಿತು. ವೆರಿ ಗುಡ್. ವಿಷ್ಣುಗೂ ಕ್ಲಾಪ್ ಹಾಕಿ. ಈ ಥರ ಐಡಿಯಾ ಓಡಿಸ್ಬೇಕು, ತಲೆ ಈ ಥರ ಯೋಚನೆಗಳು ಬರಬೇಕು. ನಾನು ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ. ಅರ್ಥ ಆಯ್ತಾ? ಇಂಥ ಆಟಗಳನ್ನ ಆಡಬೇಕು. ಎಂಥ ಆಟಗಳು? ಆಟಗಳು ಕಿತ್ತಾಟೋದು, ಜಗಳ, ಹೊಡೆಯೋದು, ಬಡಿಯೋದು, ಬೈಯೋದು, ಅದೇನು ತಲೆ ಕೆಡಿಸ್ಕೋಬಾರ್ದು, ಸುಮ್ಮನೆನೂ ಕೂರಬಾರ್ದು. ಈ ರೀತಿ ಆಟಗಳನ್ನ ಆಡಬೇಕು. ಆಡ್ತೀರಾ ಎಲ್ಲರೂ? ಈ ರೀತಿ ಆಟ ಆಡಿ ಒಳ್ಳೆ ಬುದ್ಧಿ ಬೆಳೆಸ್ಕೋಬೇಕು. ಗೊತ್ತಾಯ್ತಾ? ಈಗ ಕೆಟ್ಟ ಬುದ್ಧಿ ಬೆಳೆಸ್ಕೊಂಡ್ರೆ ಏನಾಗುತ್ತೆ? ಕಳ್ತನ ಮಾಡೋದು, ಹೊಡೆಯೋದು, ಬಡಿಯೋದು, ಜೋರು ಮಾಡೋದು, ಈ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ನಾವು ಅದರಿಂದ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಹೌದಾ ಇಲ್ಲ? ಈಗ ಬೇರೆಯವ್ರಿಗೆ ಹೊಡೆದ್ರೆ ಅವ್ರು ಸುಮ್ಮನೆ ಇರ್ತಾರಾ? ಏನು ಮಾಡ್ತಾರೆ? ಅವರಪ್ಪ ಅಮ್ಮ ಮತ್ತು ಅವ್ರ ಕಡೆಯವರು ಅವರೆಲ್ಲ ಬಂದು ನಮಗೆ ಚೆನ್ನಾಗಿ ಹೊಡಿತಾರೆ. ಇದೆಲ್ಲ ಬೇಕಾ? ಬೇಡ. ನಮ್ಮ ಪಾಡಿಗೆ ನಾವು ಒಳ್ಳೆ ಕೆಲಸ ಮಾಡ್ತಿದ್ರೆ ಯಾರು ಬಂದು ಹೊಡೆಯೋಕೆ ಹೋಗಲ್ಲ. ಹಂಗೂ ನಮಗೇನಾದರೂ ನಾವು ಕೆಟ್ಟದ್ದು ಮಾಡದಿದ್ದರೂ ಬೇರೆಯವ್ರು ಬಂದು ಹೊಡೆದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ. ಅರ್ಥ ಆಯ್ತಾ? ಹಾಂ, ಎಲ್ಲರಿಗೂ ಅರ್ಥ ಆಯ್ತಾ? ನಾವು ಯಾವುದರಲ್ಲಿ ಬುದ್ಧಿ ಬೆಳೆಸ್ಕೋಬೇಕು? ಒಳ್ಳೆಯದರಲ್ಲಿ ಜಾಸ್ತಿ ಬುದ್ಧಿ ಬೆಳೆಸ್ಕೊಳ್ತಾ ಹೋಗಬೇಕು. ಅರ್ಥ ಆಯ್ತಾ? ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋದರೆ ನಿಮಗೆ ಒಳ್ಳೆ ಬುದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸುಮ್ಮನೆ ಕೂತ್ಕೊಳ್ಳೋದು, ಓದದೇ ಇರೋದು, ಬರದೇ ಇದ್ರೆ ಏನಾಗುತ್ತೆ? ಕೆಟ್ಟ ಕೆಲಸ ಮಾಡೋಕ್ಕೆ ಬುದ್ಧಿ ಉಪಯೋಗಿಸ್ತಾ ಹೋಗುತ್ತೆ. ಅರ್ಥ ಆಯ್ತಾ? ನಮ್ಮ ತಲೆ ಒಳಗಡೆ ಮೆದುಳಿದೆಯಲ್ಲ, ಅಲ್ಲಿ ಬುದ್ಧಿ ಇರುತ್ತೆ. ಬುದ್ಧಿ ನೀವು ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಒಳ್ಳೇದು ಬೆಳೆಯುತ್ತೆ.
ನೀವು ಬಳಸ್ಕೊಳ್ಳಿಲ್ಲ ಅಂದ್ರೆ ಅದು ಕೆಟ್ಟ ಬುದ್ಧಿ. ಅರ್ಥ ಆಯ್ತಾ? ಈ ರೀತಿ ಎಲ್ಲರೂ ಒಳ್ಳೆಯವ್ರಾಗ್ತೀರಾ, ಒಳ್ಳೊಳ್ಳೆ ಕೆಲಸ ಮಾಡ್ತೀರಾ. ವೆರಿ ಗುಡ್.